ನಮಸ್ಕಾರ ಸ್ನೇಹಿತರೆ. ಬದಲಾಗುವ ಜೀವನ ಕ್ರಮದ ಜೊತೆಗೆ ನಾವು ಹಲವಾರು ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ತೇವೆ. ಆದರೆ ಈಗಿನ ಶಾಲಾ ಮಟ್ಟದಲ್ಲಿ ಹೋಲಿಕೆ ಮಾಡಿದಾಗ ಕೆಲವೊಂದು ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳಂತ ಹೇಳ್ತಾರಲ್ಲ, ಇದು ನಮ್ಮ ಗಮನಕ್ಕೆ ಬರೋದು ಕಮ್ಮಿ. ಪಾಠದಲ್ಲಿ ಏನಿರುತ್ತೋ ಅದನ್ನು ಮಾತ್ರ ನಾವು ಹೇಳ್ತೇವೆ, ಆದರೆ ಜೀವನದ ಕೆಲವೊಂದು ಮೌಲ್ಯಗಳನ್ನು ನಾವು ತಿಳಿಸೋದಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಪ್ರೇರಣೆ ಹಾಗೂ ಶಿಸ್ತು, ಮೋಟಿವೇಶನ್ ಮತ್ತು ಈ ಡಿಸಿಪ್ಲಿನ್ ಅಂತ ಬಂದಾಗ ಯಾವುದು ಮುಖ್ಯ ಆಗುತ್ತೆ ಅಂತ ನಮಗೆ ಪ್ರಶ್ನೆ ಬಂದಾಗ ಅಲ್ಲಿ ಕೆಲವರು ಮೋಟಿವೇಶನ್ ಮುಖ್ಯ ಅಂತ ಕೆಲವರು ಹೇಳಿದ್ರೆ, ಇಲ್ಲ ಡಿಸಿಪ್ಲಿನ್ ಮುಖ್ಯ ಅಂತ ಇನ್ನು ಕೆಲವರು ಹೇಳ್ತಾರೆ. ಸ್ನೇಹಿತರೆ, ಮೋಟಿವೇಶನ್ ಅಂದರೆ ಪ್ರೇರಣೆ ಅಂತ ನಮಗೆಲ್ಲ ಗೊತ್ತು. ಈ ಪ್ರೇರಣೆ ಈ ರೀತಿಯೂ ಇರ್ಬೋದು ಅಥವಾ ಈ ರೀತಿಯೂ ನಾವು ತಿಳಿಸ್ಬೋದು ಅನ್ನೋದಕ್ಕೆ ಈ ಒಂದು ಕಥೆ ಮೂಲಕ ನಾನು ನಿಮಗೆ ಒಂದು ವಿವರಣೆ ಕೊಡ್ತೇನೆ. ಒಂದು ಮಗು ಇರುತ್ತೆ, ಶಾಲೆಯಲ್ಲಿ ತನ್ನ ಸ್ನೇಹಿತರ ಜೊತೆ ಯಾವಾಗಲೂ ಕೋಪದಿಂದ ಜಗಳ ಮಾಡ್ತಾ ಇರ್ತಾನೆ. ಪೋಷಕರಿಗೆ ಆ ಒಂದು ಶಿಕ್ಷಕರು ಕೂಡ ಹೇಳಿರ್ತಾರೆ, ನಿಮ್ಮ ಮಗು ಈ ರೀತಿ ಮಾಡ್ತಾ ಇದ್ದಾನೆ, ಉಗುರುಗಳಿಂದ ಎಲ್ಲರಿಗೂ ಚೂರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇದೇ ರೀತಿ ಒಂದಿನ ಪೋಷಕರಿಗೆ ಇದು ವಿಷಯ ಮುಟ್ಟುತ್ತೆ, ಅತಿರೇಕಕ್ಕೆ ಹೋಗಿಬಿಟ್ಟುತ್ತೆ. ಆಗ ತಂದೆ ತಾಯಿ ಆ ಮಗನನ್ನು ಕರೆದು ಬೈಯೋದಿಲ್ಲ, ಬದಲಿಗೆ ಅವನಿಗೆ ಯಾವುದೇ ಶಿಕ್ಷೆಯನ್ನು ಕೂಡ ಕೊಡೋದಿಲ್ಲ. ಕಾರಣ, ಶಿಕ್ಷೆ ಕೊಡದೆ ಯಾವ ರೀತಿ ನಾವು ಆ ಮಗನಿಗೆ ಮೋಟಿವೇಶನ್ ಮಾಡಬೇಕು, ಪ್ರೇರಣೆಯನ್ನು ತುಂಬಬೇಕು ಅಂತ ಅವರು ಒಂದು ಉಪಾಯ ಮಾಡ್ತಾರೆ. ಒಂದಿಷ್ಟು ಮೊಳೆಗಳನ್ನು ತಂದಿಡ್ತಾರೆ ಮನೆಯಲ್ಲಿ. ಮೊಳೆಗಳನ್ನು ತಂದಿಟ್ಟು ಮಗನಿಗೆ ಹೇಳ್ತಾರೆ, ನಿನಗೆ ಯಾವಾಗ ಕೋಪ ಬರುತ್ತೆ ಮನೆಗೆ ಬಂದ ನಂತರ, ಶಾಲೆಯಲ್ಲಿ ಏನೇ ಆಗಲಿ ಮನೆಯಲ್ಲಿ ಏನೇ ಆಗಲಿ ಬಂದ ನಂತರ ಆ ಒಂದು ಮನೆ ಎದುರುಗಡೆ ಇರುವಂತಹ ಮರಕ್ಕೆ ಮೊಳೆಗಳನ್ನು ಹೊಡಿ, ನಿನಗೆ ಎಷ್ಟು ಕೋಪ ಬರುತ್ತೆ ಅಷ್ಟು ಹೊಡಿ ಅಂತ ಹೇಳ್ತಾರೆ. ಅದೇ ರೀತಿ ಮಗನು ಕೂಡ ಅದೇ ರೀತಿ ಮೊದಲನೇ ದಿನ 14-15 ಮೊಳೆಗಳನ್ನು ಆ ಮರಕ್ಕೆ ಹೊಡಿತಾನೆ. ಎಷ್ಟು ಕೋಪ ಇರ್ಬೋದು. ನಂತರ ಬರ್ತಾ ಬರೋ ದಿನಗಳಲ್ಲಿ ಆ ಮೊಳೆಗಳನ್ನು ಆ ಮರಕ್ಕೆ ಹೊಡೆಯೋದು ಕಮ್ಮಿ ಮಾಡ್ತಾನೆ. ಮಾರನೇ ದಿನ 10, ಅದರ ಮಾರದಿನ ದಿನ 8 ಮೊಳೆಗಳನ್ನು ಹೊಡಿತಾನೆ. ಅದರ ಮಾರನೇ ದಿನ 2, 3, ಕೊನೆಗೆ ಕೆಲವು ದಿನಗಳ ನಂತರ ಒಂದೊಂದು ಮೊಳೆಗಳನ್ನು ಕೂಡ ಆ ಮರಕ್ಕೆ ಹೊಡೆಯೋದಿಲ್ಲ. ಅಷ್ಟು ಕೋಪವನ್ನು ಕಮ್ಮಿ ಮಾಡ್ತಾನೆ. ನಂತರ ತಂದೆ ತಾಯಿಗೆ ಬಂದು ಹೇಳ್ತಾನೆ, ನಾನು ಆ ಮೊಳೆಗಳನ್ನು ಆ ಮರಕ್ಕೆ ಹೊಡೆಯೋದೇ ಬಿಟ್ಟೆ ಅಂತ ಹೇಳ್ತಾನೆ. ಹಾಗಿದ್ರೆ ನಿಂಗೆ ಕೋಪ ಬರ್ತಿಲ್ವಾ ಅಂತ ಕೇಳಿದಾಗ, ಖಂಡಿತವಾಗ್ಲೂ ಇಲ್ಲ, ನೀವು ಹೇಳಿದ್ರಲ್ಲ ಏನೇ ಆದ್ರೂ ಕೂಡ ಕೋಪ ಬಂದರೂ ಕೂಡ ಮನೆಗೆ ಬಂದ ನಂತರ ಆ ಮೊಳೆಗಳನ್ನು ಆ ಒಂದು ಮರಕ್ಕೆ ಹೊಡಿ ಅಂತ ಹೇಳಿದ್ರಿ. ನಾನು ಆ ಮರಕ್ಕೆ ಮೊಳೆ ಹೊಡೆಯೋ ಒಂದು ಗಮನದಲ್ಲಿ ನನ್ನ ಕೋಪವನ್ನು ನಾನು ಗಮನಿಸಲೇ ಇಲ್ಲ, ನನ್ನ ಕೋಪ ಬರೋದನ್ನೇ ನಾನು ಗಮನಿಸಲೇ ಇಲ್ಲ. ಅದಕ್ಕಾಗಿ ನನಗೆ ಗೊತ್ತೇ ಆಗಲಿಲ್ಲ ನನಗೆ ಕೋಪ ಬರ್ತಿದೆ ಅಂತ. ನಾನು ತರಗತಿಯಲ್ಲಿ ಏನೇ ಆದರೂ ಕೂಡ ಶಾಂತವಾಗಿದ್ದೀನಿ ಅಂತ ಹೇಳಿದಾಗ, ಅದೇ ರೀತಿ ಅಲ್ಲಿನ ಶಾಲೆಯ ಶಿಕ್ಷಕರ ಒಂದು ಪ್ರತಿಕ್ರಿಯೆ ಕೂಡ ಅದೇ ಆಗಿರುತ್ತೆ. ತುಂಬ ಜಾಣನಿದ್ದಾನೆ ಹಾಗೂ ತುಂಬ ಶಾಂತನಾಗಿದ್ದಾನೆ ಅಂತ ಹೇಳ್ತಾರೆ. ಇದೇ ರೀತಿ ಇದು ಮೋಟಿವೇಶನ್ ಅಂತ ಹೇಳ್ಬೋದು. ಒಂದು ರೀತಿ ಇದು ಪ್ರೇರಣೆ ಅಂತ ನಾವು ಹೇಳ್ಬೋದು. ಯಾವ ರೀತಿ ಕೊಡ್ತೇವೆ ಅನ್ನೋದು ಅಥವಾ ಯಾವ ರೀತಿ ಆ ಒಂದು ವ್ಯಕ್ತಿ ಅಥವಾ ವಿದ್ಯಾರ್ಥಿ ತೆಗೆದುಕೊಳ್ತಾನೆ ಅದನ್ನು ನಾವು ಪ್ರೇರಣೆ ಅಂತ ಹೇಳ್ಬೋದು. ಇನ್ನು ಶಿಸ್ತಿಗೆ, ಡಿಸಿಪ್ಲಿನಿಗೂ ಕೂಡ ನಾನು ನಿಮಗೊಂದು ಕಥೆಯನ್ನು ಖಂಡಿತವಾಗಲೂ ಹೇಳ್ತೇನೆ. ಡ್ಯಾನಿ ಅಂತ ಒಬ್ಬ ಬಾಲಕ, ಇವನು ನಗರದಲ್ಲಿ ವಾಸ ಮಾಡ್ತಿದ್ದ. ತನ್ನ ದಿನಚರಿಗಳನ್ನು ತಾನೇ ತನ್ನ 8ನೇ ವಯಸ್ಸಿನಿಂದ ಮಾಡ್ತಾ ಬರ್ತಿದ್ದ. ಮುಂಜಾನೆ ಬೇಗ ಏಳೋದು, ಪುಸ್ತಕಗಳನ್ನು ಓದೋದು, ಯೋಗ ಮಾಡೋದು, ಇದೆಲ್ಲ ತಾನೇ ಸ್ವಂತವಾಗಿ ಕಲ್ತಿರೋದು ಹಾಗೂ ಒಂದೇ ಸಲ ಕಲ್ತಿರೋದು. ಮೇಲಿಂದ ಮೇಲೆ ಯಾರೂ ಕೂಡ ಹೇಳಿಕೊಟ್ಟಿರೋದಲ್ಲ. ಯೋಗದ ಪುಸ್ತಕಗಳನ್ನು ಓದೋದು, ಯೋಗದ ಅಭ್ಯಾಸಗಳನ್ನು ಮಾಡೋದು ಹಾಗೂ ಇನ್ನಿತರ ರೂಢಿಗಳನ್ನು ಹಾಕ್ಕೊಂಡಿದ್ದ. ಈ ಪರೀಕ್ಷೆ ನಂತರ ತನ್ನ ಅಜ್ಜ ಅಜ್ಜಿಯ ಊರಿಗೆ ಹೋಗ್ತಾನೆ. ಈ ಡ್ಯಾನಿ ಹೋಗಿ ಅಲ್ಲಿ ಅಜ್ಜ ಅಜ್ಜಿಗೆ ಸಹಾಯ ಮಾಡ್ತಾನೆ. ಅಜ್ಜಿ ಅಡಿಗೆಯಲ್ಲಿ ಹೋಗಿ ತಾನು ಸಹಾಯ ಮಾಡೋದಾಗಿರ್ಬೋದು ಹಾಗೂ ತಾತನ ಜೊತೆ ಹೊಲಕ್ಕೆ ಹೋಗಿ ಅಲ್ಲಿ ಮಾಡ್ತಿರುವಂತಹ ಕೆಲಸದಲ್ಲಿ ತಾನು ಸಹಾಯವಾಗಿ ಇರ್ತಾನೆ. ಕೃಷಿಗೆ ಬೇಕಾದಂತಹ ಕೆಲವು ಕೆಲಸಗಳನ್ನು ತಾನೇ ತನ್ನ 9-10 ವರ್ಷದಲ್ಲಿ ಮಾಡಿಕೊಡ್ತಿರ್ತಾನೆ. ಸಾಧನಗಳನ್ನು ಏನಾದರೂ ಕೊಡೋದಾಗಿರ್ಬೋದು, ಇಟ್ಟು ಬರೋದಾಗಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾನೆ. ಆ ದಿನ ರಾತ್ರಿ ಅವನ ಅಜ್ಜ ಒಂದು ಕತೆ ಹೇಳ್ತಾರೆ. ಶಿಸ್ತು ಯಾವ ರೀತಿ ಇರಬೇಕು, ಶಿಸ್ತು ಯಾವ ರೀತಿ ನಾವು ಪಾಲನೆ ಮಾಡಬೇಕು, ಒಂದು ಶಿಸ್ತಿನಿಂದ ಏನೇನೋ ದೋಷಗಳು ಆಗ್ತವೆ, ಏನೇನೋ ತಪ್ಪುಗಳಾಗ್ತವೆ ಅಂತ ಈ ಡ್ಯಾನಿಗೆ ಎಲ್ಲ ಆ ಅಜ್ಜ ಕಥೆಗಳನ್ನು ಹೇಳಬೇಕಾದ್ರೆ ಡ್ಯಾನಿ ತಲೆಯಲ್ಲಿ ಒಂದು ವಿಚಾರ ಬರುತ್ತೆ.
ಈ ಒಂದು ಕಥೆ ನನ್ನ ಜೀವನದಲ್ಲಿ ಹಾಗೂ ನನ್ನ ಜೀವನಕ್ಕೆ ಇದು ಯಾವುದೇ ಒಂದು ಭಾರವನ್ನು ಹರಿಸೋದಿಲ್ಲ ಅಥವಾ ಭಾರವನ್ನು ತರೋದಿಲ್ಲ. ಕಾರಣ ನಾನು ಶಿಸ್ತು ಕ್ರಮವಾಗಿ ಮಾಡ್ತಾ ಇದ್ದೀನಿ ಹಾಗೂ ನಾನು ಶಿಸ್ತುಬದ್ಧವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕಥೆ ನನಗೆ ಅನ್ವಯ ಆಗೋದಿಲ್ಲ ಅಂತ ಈ ಡೇನಿಗೆ ಅನಿಸುತ್ತೆ. ಅಂದರೆ ಅವರ ಅಜ್ಜ ಯಾವುದೇ ಒಂದು ಶಿಸ್ತಿನ ಕತೆ ಹೇಳಿದ್ರೂ ಕೂಡ ಡೇನಿ ತಲೆಗೆ ಹೋಯಿತು, ಆದರೆ ತನ್ನ ಮನಸ್ಸಿಗೆ ಅದು ನಾಟಲಿಲ್ಲ. ಕಾರಣ ಕ್ರಮಬದ್ಧವಾಗಿ ಎಲ್ಲವನ್ನ ಮಾಡ್ತಾ ಇರೋನು ಡೇನಿ. ಅಂದರೆ ಸ್ನೇಹಿತರೆ, ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು, ಪ್ರೇರಣೆಯಲ್ಲಿ ತಂದೆ ತಾಯಿ ಹೇಳಿಕೊಟ್ರು, ಆದರೆ ಆ ಮಗು ಮಾಡ್ತು. ಇಲ್ಲಿ ಶಿಸ್ತಿಗೆ ಅಜ್ಜ ಹೇಳಿಕೊಟ್ರು, ಆದರೆ ಇಲ್ಲಿ ಮೊದಲೇ ನಡೀತಾ ಇತ್ತು, ಆ ಶಿಸ್ತು ಕ್ರಮಬದ್ಧವಾಗಿ ನಡೀತಾ ಇತ್ತು. ಸ್ನೇಹಿತರೆ, ಒಟ್ಟಿನಲ್ಲಿ ಮೋಟಿವೇಶನ್ ಮುಖ್ಯನಾ ಅಥವಾ ಡಿಸಿಪ್ಲಿನ್ ಮುಖ್ಯನಾ ಅಂತ ಬಂದರೆ, ಮೋಟಿವೇಶನ್ ಅನ್ನೋದು ಪ್ರೇರಣೆ. ಇದು ಆರಂಭಿಕವಾಗಿ ನಿಮಗೆ ಯಾರು ಬೇಕಾದರೂ ಕೊಡ್ಬೋದು. ತಂದೆ ತಾಯಿಗಳಿಂದ ಬರ್ಬೋದು, ಅಜ್ಜ ಅಜ್ಜಿಯಿಂದ ಬರ್ಬೋದು, ಸ್ನೇಹಿತರಿಂದ ಬರ್ಬೋದು, ಸಂದರ್ಭಗಳಿಂದ ಬರ್ಬೋದು, ಘಟನೆಗಳಿಂದ ಬರ್ಬೋದು. ಇದು ನಿಮ್ಮನ್ನು ಆರಂಭಿಕವಾಗಿ ಸ್ಪಾರ್ಕ್ ಮಾಡುತ್ತೆ. ಅಂದರೆ ನೀನು ಏನು ಮಾಡಬೇಕು ಅಂತ ಇದು ನಿಮಗೆ ತಿಳಿಸ್ಕೊಡುತ್ತೆ ಅಥವಾ ಬದಲಾವಣೆ ತರುತ್ತೆ. ಆದರೆ ಶಿಸ್ತು ಅನ್ನೋದು ಪ್ರೇರಣೆ ಎಲ್ಲಿ ಮಂಕಾಗಿರುತ್ತೋ ಅಲ್ಲಿ ಶಿಸ್ತು ಮುಂದುವರಿತಾ ಬರುತ್ತೆ. ಅಂದರೆ ಪ್ರೇರಣೆಯಿಂದ ನೀವು ಏನು ಮಾಡಬೇಕು ಅಂತ ಅನ್ಕೋತಿರಲ್ಲ, ಅದು ಕಂಟಿನ್ಯೂ ಆಗಿ ಅಂದರೆ ಮುಂದುವರಿತಾ ಭಾಗನೇ ಶಿಸ್ತಾಗಿ ಇರುತ್ತೆ, ಅದೇ ಮುಂದುವರಿಯುತ್ತೆ. ಒಟ್ಟಿನಲ್ಲಿ ಪ್ರೇರಣೆ ನಿಮ್ಮನ್ನು ಆರಂಭದಲ್ಲಿ ಸ್ಪಾರ್ಕ್ ಮಾಡಿದರೆ ಅಂದರೆ ಮುಂದೆ ತಂದರೆ ಅದರ ಮುಂದಿನ ಹಂತನೇ ಶಿಸ್ತು ಆಗಿರುತ್ತೆ, ಡಿಸಿಪ್ಲಿನ್ ಆಗಿರುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು.